ಯಾರು ನಗ್ಬಿಡಿ. ನಾವು 1 2 3 ಹೇಳ್ತೀನಿ. ಕ್ಯಾನ್ ವಿ ಸ್ಟಾರ್ಟ್? 1 2 3. ನಾನು ಹೋಗಿ ಅಂತ ಇರ್ಲಿಲ್ಲ, ನಗ್ಬೇಕು. ಇನ್ನೂ ಜೋರಾಗಿ. ನಮ್ಮ ಡೈಲಿ ಲೈಫಲ್ಲಿ ತುಂಬ ಏನೇನೋ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಅಲ್ವಾ? ಅದನ್ನ ಒಂದ್ಸತಿ ನಾವು ಫ್ಲಾಶ್ ಬ್ಯಾಕ್ ಹೋದಾಗ ನನಗೆ ಒಂದ್ಸತಿ ನಗು ಬರುತ್ತೆ. ನಮ್ಮ ಲೈಫ್ ಸ್ಟೋರಿ ಯಾರು ಕೇಳಿದ್ದೀರಾ? ಓಕೆ, ಹೇಳ್ತೀನಿ ಕೇಳಿ. ಇಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು. ಓಕೆ, ಮದುವೆ ಮುಂಚೆ ಏನಾಯಿತು, ಒಂದ್ಸತಿ ಫ್ರೆಂಡ್ ಮದುವೆಗೆ ನಾನು ಹೋಗಿದ್ದೆ. ಎಲ್ಲಿಗೆ? ಮಂಡ್ಯಗೆ ಅವ್ರ ಮನೇಲಿ ಇದ್ದಿದ್ದೆ. ಸರಿ, ಎದುರು ಕಡೆ ನೋಡಿದ್ರೆ ಒಂದು ಜೆರಾಕ್ಸ್ ಅಂಗಡಿ. ಫಿಗರ್ ಸಾಕಾಗಿತ್ತು. ಸರಿ, ಟ್ರೈ ಮಾಡೋಣ ಅಂತೇಳಿ ಕಾಲ್ ಹಾಕ್ತಾ ಇದ್ದೆ. ಸರಿ, ಎಲ್ಲಿ DDLJ ನೋಡಿದ್ದೀರಾ? ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಅದರಲ್ಲಿ ಶಾರುಖ್ ಖಾನ್ ಅದೇ ಥರ ನಾವು ಒಂದು ಟ್ರೈ ಮಾಡ್ತಾ ಇದ್ವಿ. ಸೊ ರೋಡಲ್ಲಿ ಬೇರೆ ಹುಡುಗಿರು ಕೂಡ ಹೋಗ್ತಾ ಇದ್ರು. ಯಾರೋ ಒಬ್ರು ಯಾವುದೋ ಒಂದು ಕಾಲ್ ಸಿಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ. ಆಮೇಲೆ ನೋಡಿ ಆ್ಯಕ್ಚುಲಿ ಜೆರಾಕ್ಸ್ ಅಂಗಡಿ ಹುಡುಗಿನೇ ಬಿತ್ತು. ಸರಿ, ನಾನು ಸಿಗ್ನಲ್ ಕೊಟ್ಟರೆ ನಮಗೆ ರಿವರ್ಸ್ ಸಿಗ್ನಲ್ ಬರ್ತಾ ಇತ್ತು. ಎಲ್ಲೋ ಕನೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ಸರಿ, ಒಂದು ಲವ್ ಲೆಟರ್ ರೆಡಿ ಮಾಡಿದೆ. ರೆಡಿ ಮಾಡ್ಬಿಟ್ಟು ತೊಗೊಂಡೋಗಿ ಕೊಟ್ಟೆ. ಅವಳು ಫಸ್ಟ್ ನಾನು ಸ್ಮೈಲ್ ಪಟ್ಟೆ, ಅವಳು ಒಂದು ಸ್ಮೈಲ್ ಪಟ್ಟು ತೊಗೊಂಡ್ಲು ಪೇಪರು. ನೋಡ್ಬಿಟ್ಟು ಕರೆಕ್ಟಾಗಿ ಒಂದು ಜೆರಾಕ್ಸ್ ಅಂಗಡಿ ₹2 ಕೊಡೋದು. ಸರಿ, ಇದು ಯಾಕೋ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ. ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಅಂತ. ಸರಿ, ಪಕ್ಕದಲ್ಲಿ ಹುಡುಗ ಇದ್ದ, ಚಿಕ್ಕ ಹುಡುಗ. ಏನು ಅಂಕಲ್ ಆಲ್ರೆಡಿ ಲೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳ್ದ. ಓಲಿ ಒಂಚೂರು ಹೆಲ್ಪ್ ಮಾಡೋ ಅಂದೆ. ಸರಿ, ಏನು ಮಾಡೋಣ ಅಂದೆ. ನಿಮ್ಗೆ ಇದು ನೋಡಿದ್ಯಾ, ಯಾವುದು ಮುಂಗಾರು ಮಳೆ ಹಾಡು ಗೊತ್ತಾ? ಹಾಂ ಗೊತ್ತು, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರಿ ಅಂತ ಹೇಳಿ ಹೋಗಿ ನಾನು ಹೇಳಿದ್ರೆ ಹೇಳ್ಬಿಟ್ಟು ಬಂದೆ. ಸರಿ, ಹೋದ, ಹೇಳ್ಬಿಟ್ಟು ಬಂದ. ಸರಿ, ಅವಳು ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಳೇ ನಾನು ಪ್ರಪೋಸ್ ಮಾಡ್ತಾಳೆ. ನಾನು ರೆಡಿ ಆದೆ. ಫುಲ್ಲು ನಾನು ಡ್ರೆಸ್ ಎಲ್ಲ ರೆಡಿ ಮಾಡಿಕೊಂಡು ನಿಂತ್ಕೊಂಡಿದ್ದೀನಿ. ಬಂದು ಬಡ ಆರೋಗ್ಯವನ್ನು ಕೊಟ್ಟಳು. ಯಾಕೆ ಏನು ಅಂತ ಏನೋ ಹೇಳಿದೆ ಅಂದರೆ, ನೀನೇ ಹೇಳಿದ್ದು ಅಂತ ಕೇಳಿದ್ರು. ಅವ್ರು ನಾನೇ ಹೇಳಿ ಕಳಿಸಿದ್ದು ಅಂತ. ಆಮೇಲೆ ನೋಡಿದ್ರೆ ಏನೋ ಹೇಳಿದೆ ಅಂತ ಕೇಳಿದ್ರೆ, ನೀವು ಹೇಳ್ದಲ್ಲ ಮೊನ್ನೆ ಒಂದು ಸಾರಿ ಕಣ್ಮುಂಡೆ ಬಾರಿ ಅಂತ ಹೇಳಿದ್ರು. ಸರಿ, ಇದಾಗೋಯ್ತು. ನೆಕ್ಸ್ಟ್ ಇನ್ನೊಂದು ಸತಿ ಅವ್ನಿಗೆ ಕೇಳಿದೆ, ಈ ಸತಿ ಯಾರು ಕರೆಕ್ಟಾಗಿ ಒಳ್ಳೆ ಐಡಿಯಾ ಕೊಡೋಣ ಅಣ್ಣ. ಅವಳಿಗೆ ಮಂಡ್ಯ ಅಂದರೆ ತುಂಬ ಇಷ್ಟ, ಆಯಿತಾ? ಲವ್ ಫಾರ್ ಮಂಡ್ಯ ಅಂತ ಹೇಳೋದ. ಸರಿ, ಒಂದು ಕೆಲಸ ಮಾಡು, ನನಗೆ ಯಾಕೋ ಭಯ ಆಗ್ತಾಯಿದೆ, ಈ ಸತಿ ನೀನೇ ಹೋಗಿ ಹೇಳೋಂದೆ. ಆಯಿತು, ಸರಿ, ಹೋದ, ಕೇಳ್ಬಿಟ್ಟು ಬಂದ. ಈ ಸತಿ ಚೊಪ್ಲಿನ ತೊಗೊಂಡು ಬಂದು ಯಾಕೆ ಏನು ನೋಡಿದೆ, ಅವಳು ಲವ್ ಫಾರ್ ಮಂಡ್ಯ ಅಂತ ಹೇಳಿದ್ರು. ಆಮೇಲೆ ನಮ್ಮ ಫ್ರೆಂಡ್ ಬಂದ, ಏನಾಯ್ತು ಅಂದರೆ, ಈ ಥರ ಇವನು ಎಲ್ಲಿ ಕೇಳಿದ್ವಿ, ಈ ಥರ ಫ್ಲಾಪ್ ಆಗೋಯ್ತು, ಅವ್ರಿಗೆ ಕಟ್ಟಾಗೋಯ್ತು. ಸರಿ, ಅವನ ಬಗ್ಗೆ ನಿಂಗೆ ಗೊತ್ತಾ ಸ್ಟೋರಿ? ಅವ್ನ ಸ್ಕೂಲಲ್ಲೆಲ್ಲ ಏನೇನೋ ಮಾಡಿದ್ದಾನೆ. ಸರಿ, ಒಂದು ದಿವಸ ಸ್ಕೂಲ್ಗೆ ಹೋದಾಗ ಟೀಚರ್ ಬಂದಿದ್ದಾರೆ. ಎಲ್ಲರಿಗೂ ನಿಂತ್ಕೊಂಡು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಮುಂದಕ್ಕೆ ದೊಡ್ಡವರಾದ್ಮೇಲೆ ಏನೇನಾಗಬೇಕು ಅಂತ ಲೈನಾಗಿ ಕೇಳ್ಕೊಂಡು ಬರ್ತಾ ಇದ್ದೆ. ಸರಿ, ಒಂದು ಹುಡುಗಿ ದೇವಿ ಅಂತಿತ್ತು. ನಿಂತ್ಕೊಂಡು ನೀನು ಹೇಗೆ ಏನಾಗಬೇಕು ನೋಡಿ ಸರ್, ನಾ ಇಂಜಿನಿಯರು. ಆಯಿತು, ನೆಕ್ಸ್ಟ್ ಇನ್ನೊಬ್ಬರು ಡಾಕ್ಟ್ರು. ಸರಿ, ಅದರಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ಸುಜಾತ ಅಂತ ಇತ್ತು. ಅವ್ರು ಬಂದ್ಬಿಟ್ಟು ನಾನು ಒಳ್ಳೆ ತಾಯಿ ಆಗಬೇಕು ಅಂತಿದ್ದೀನಿ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು, ಅವ್ರು ಡಾಕ್ಟ್ರ್ ಮಾಡಬೇಕು ಅಂತ ಇದ್ದೀನಿ. ಸರಿ, ಪಕ್ಕದಲ್ಲಿ ಇನ್ನೊಬ್ಬ ಇದ್ದ, ಯಾರು ನಮ್ಮ ಡಾಕ್ಟರ್. ಅವನೇ ನಿಂತ್ಕೊಂಡೆ, ನೀನೇನೋ ಆಗ್ಬೇಕು ಅಂತಿದ್ಯಾ ಅಂದರೆ, ಇಲ್ಲ ನಾನು ಸುಜಾತಕ್ಕೆ ಅಮ್ಮಗೆ ಹೆಲ್ಪ್ ಮಾಡ್ತೀನಿ. ಸೊ ಈ ಥರ ಅದಾದಮೇಲೆ ಮಾಸ್ಟರ್ ಕೋಪ ಬಂತು, ಬಾರ ಇರಲಿ ನೀವು ಅಲ್ಲಕ್ಕೂ ಇಷ್ಟು ರೋಟು ದೇಹ ಇದೆಯಾ, ಇದೆಲ್ಲ ಮಾತಾಡ್ತೀಯಾ ನೀನು ಅಂತ ಹೇಳಿ ಬೇಜಾನ್ ಬಾರಿಸಿದ್ಮೇಲೆ ಹೇಳೋ ನಿನ್ನ ಹೆಸರು ಏನು? ಇಲ್ಲ ಗೊತ್ತಿಲ್ಲ. ನಿನ್ನ ಹೆಸರು ಗೊತ್ತಿಲ್ಲ, ಬಟ್ಟೆ ಬಿಡ್ತಾರೆ ಗೊತ್ತಿಲ್ಲ. ತಾನು ನನ್ನ ಹೆಸರೇ ಗೊತ್ತಿಲ್ಲ ಅಂತಾನೆ ಅಂತಾನೆ. ಅವನ ಹೆಸರೇ ಗೊತ್ತಿಲ್ಲ ಅಂತೇಳಿ ಇಟ್ಬಿಟ್ಟಿದಾರಂತೆ. ಸೊ ಆಮೇಲೆ ನಿಮ್ಮ ಅಪ್ಪ ಯಾರು ಅಂದೆ, ಹೇಳಲ್ಲ ಅಂತಾನೆ. ನಿಮ್ಮ ಅಪ್ಪನ ಹೆಸರು ಹೇಳಲ್ಲ, ಕಷ್ಟಪಟ್ಟು ಹೇಳಿದಾರೆ. ಇಲ್ಲ ಸರ್, ನಮ್ಮ ಅಪ್ಪನ ಹೆಸರೇ ಹೇಳಲ್ಲ ಅಂತಾನೆ. ಇನ್ನೇನು ನಿಮ್ಮ ಅಮ್ಮನ ಹೆಸರೇನು ಮರ್ತೋದ್ಯಾರ? ಇಲ್ಲ ಸರ್, ಮರ್ತಿಲ್ಲ ಅಂತ. ಕರೆಕ್ಟಾಗಿ ಹೇಳೋ, ಹ್ಞೂ ಸರ್, ನಮ್ಮ ಅಮ್ಮನ ಹೆಸರೇ ಮರ್ತಿಲ್ಲ ಅಂತ ಅಂದೆ. ಹಿಂಗೆ ಸರಿ, ಆ ಹುಡುಗಿ ಇನ್ನು ಕನೆಕ್ಟ್ ಆಗೋಯ್ತು. ಸರಿ, ಬೇರೆ ಹುಡುಗಿ ಟ್ರೈ ಮಾಡಿದೆ. ಆ ಹುಡುಗಿ ಟ್ರೈ ಮಾಡಿದೆ. ಸರಿ, ಅವಳ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ ಹೆಂಗೆ ಅಂತ ನೋಡಿದೆ. ಅವಳು ಹಿಂದೆ ಫಾಲೋ ಮಾಡ್ಕೊಂಡು ಹೋದೆ. ಒಂದು ದಿವಸ ದೇವಸ್ಥಾನಕ್ಕೆ ಹೋದ್ಲು. ದೇವ್ರ ಹತ್ರ ಬೇಡ್ಕೊಳ್ಬೇಕಾದ್ರೆ ಪಕ್ಕದಲ್ಲಿ ಯಾವನೋ ಇದ್ದ. ಅವನ ಹತ್ರ ಮೊಬೈಲ್ ಇತ್ತು. ದುಡ್ಡು ಹಾಕಕ್ಕೆ ಹೋದಾಗ ಮಿಸ್ ಆಗಿ ಮೊಬೈಲ್ ಉಂಡಿಲ್ ಬಿದ್ದೋಯ್ತು. ವಾಪಸ್ ಕೊಡಿ ಅಂತ ಕೇಳಿದ್ರೆ ಕೊಡಲ್ಲ, ಅದು ದೇವ್ರಿಗೆ ಸೇರಿದ್ದು ಅಂತ ಹೇಳ್ಬಿಟ್ರು. ಸರಿ, ಅದಕ್ಕೆ ಈ ಹುಡುಗಿ ಕಾಲಾಗ್ತಾ ಇದ್ನಲ್ಲ, ಅವಳೇನು ಮಾಡಿದ್ಲು, ಮನೇಲಿ ಲೋನ್ ಪೇಪರ್ ತಂದು ಹಾಕ್ಬಿಡ್ಲು. ಯಾಕೆ ಏನು ಅಂತ ಕೇಳಿದ್ರೆ, ಲೋನ್ಗೂ ನನಗೂ ಸಂಬಂಧ ಇಲ್ಲ, ದೇವ್ರು ನೋಡ್ಕೊಂತಾರೆ ಹಿಂಗೆ. ಸೊ ಅದಾದ್ಮೇಲೆ ನೆಕ್ಸ್ಟು ಇವಾಗ ನಮ್ಮ ಬಿಸ್ನೆಸ್ ತೊಗೊಂಡ್ರೆ
ನಾವೆಲ್ಲ ಅಲ್ಲಿ ಇಲ್ಲಿ ರಿಸಾರ್ಟ್ಗೆ ಹೋಗ್ತಾ ಇರ್ತೀವಿ. ಎಷ್ಟೋ ಸತಿ ಜಗದೀಶ್ ಅವರು ನಮ್ಮ ಮನೇಲಿ ಇರಲ್ಲ, ರಿಸಾರ್ಟ್ಗೆ ಹೋಗ್ಬೇಡ ಅಂತಾರೆ. ಆಯ್ತಾ, ಸರಿ ಆಯ್ತು. ಒಂದು ದಿವಸ ಆ್ಯಕ್ಚುಲಿ ಹೋಗ್ಬಿಟ್ವಿ. ನಾನು, ವೆಂಕಟೇಶ್ ಸರು, ಸಚಿನ್ ಸರು, ಜಗದೀಶ್ ಸರು ಎಲ್ಲರೂ ಹೋಗ್ಮೇಲೆ ರಿಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಟಕ್ಕಂತ ಗಣೇಶ್ ಓಡ್ ಬರ್ತಾವನೆ. ಏಯ್ ಯಾಕೋ ಎದ್ದು ಬಿದ್ದು ಈ ಥರ ಓಡ್ ಬರ್ತಾ ಇದೆಯಾ ಅಂತ ಕೇಳಿದ್ರೆ, ಏಯ್ ಹೋಗ್ಬೇಡಿ ಯಾಕೋ ಏನಾಯ್ತು ಅಂದರೆ, ಇಲ್ಲ ಆ ಕಡೆ ನೆಟ್ವರ್ಕ್ ಬರ್ತಾ ಇದೆ ಹೋಗ್ಬೇಡಿ ಅಂತಾನೆ. ಯಾಕಂದ್ರೆ ಹೆಂಡತಿ ಫೋನ್ ಮಾಡ್ತಾರಲ್ಲ ಅದಕ್ಕೆ. ಅದಾದ್ಮೇಲೆ ಇವಾಗ ನೆಕ್ಸ್ಟು ನಮ್ಮ ಹರೀಶ್ ಅವರು ಇದ್ದಾರೆ, ಮತ್ತೆ ಯಾರೋ ರಶ್ಮಿ ಅವರು ಇದ್ದಾರೆ. ಒಂದು ದಿವಸ ಒಂದು ವಿಸಿಟರ್ ಬಂದರು. ಈ ವಿಸಿಟರು, ಸರ್ ನಿಮ್ದೊಂದು ಕ್ಯಾಟಗರಿ ಕ್ಲಾಸ್ ಆಗಲ್ಲ ಅಂತಾರೆ, ಬಟ್ ಇಲ್ಲಿ ಕ್ಯಾಟಗರಿ ಕ್ಲಾಸ್ ಆಗ್ತಾ ಇದೆಯಲ್ಲ ಹೆಂಗ್ರಿ ಸರ್? ಇವಾಗ ಥರ ಅವ್ರಿ ಹರೀಶ್ ಪ್ರೆಸೆಂಟೇಷನ್ ಕೊಟ್ಟರು, ಇವರು ಪ್ರೆಸೆಂಟೇಷನ್ ಕೊಟ್ಟರು, ಇಬ್ಬರದ್ದು ಕ್ಲಾಸ್ ಆಗ್ತಾ ಇದೆಯಲ್ಲ. ಸೊ ಏನ್ರಿ ಕ್ಲಾಸ್ ಆಗ್ತಾ ಇದೆ ಅಂತ ಕೇಳೋದಾಗೆ, ನೋಡಿ ಅವರು ಆ ಬಿಲ್ಡಿಂಗ್ಗೆ ಅವರು ಏನೋ ಪೇಂಟಿಂಗ್ ಆ್ಯಂಡ್ ಪಾಲಿಶಿಂಗ್ ಮಾಡ್ತೀನಿ ಅಂತಾರೆ. ಇವಳು ಬಂದು ಅದೇ ಹೇಳ್ತಾರೆ, ಲೋ ಅವರು ಬಿಲ್ಡಿಂಗ್ ಓನರ್ಗೆ ಮಾಡೋದು, ಇವರು ಬಿಲ್ಡಿಂಗ್ ಮಾಡೋದು ಕೊಡ ಅರ್ಥ ಮಾಡ್ಕೊಳ್ಳೋ ಅಂತಾರೆ. ಸೊ ಇದೊಂದು ನಮ್ಮ ಥ್ಯಾಂಕ್ ಯು, ಎಲ್ಲರೂ ಖುಷಿ ಆಯಿತು ಅನ್ಸುತ್ತೆ. Next.